ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಒಂದು ಸಣ್ಣ ಪ್ರಯತ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿನ್ನೆ ನಾವು ಅನ್ಯ ದೇಶೀಯ ಪದಗಳ ಬಗ್ಗೆ ನೋಡ್ತಾ ಇದ್ವಿ. ಅದರ ಬಗ್ಗೆ ಉದಾಹರಣೆಗಳನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಮೊದಲನೇದಾಗಿ ಸಂಸ್ಕೃತ ಪದಗಳು. ಸಂಸ್ಕೃತ ಪದಗಳಿಗೆ ಉದಾಹರಣೆಗಳನ್ನು ನೋಡೋಣ. ಅಷ್ಟ, ಸಪ್ತ, ಶಬ್ದ, ಅಕ್ಷರ, ದೀಕ್ಷಾ, ದ್ರೌಪದಿ, ಗ್ರಹ, ಗೃಹಿಣಿ, ಆಕಾಶ, ಫಲ, ಕುಂಕುಮ, ಪಾಂಚಲ, ಭೂಮಿ, ಪೃಥ್ವಿ, ಫಲ, ಯುದ್ಧ, ಏಕಾದಶಿ, ಶತಮಾನ, ರಾಶಿ, ಗಗನ, ನಗರ, ಸಂಗಮ, ಚಂದನ, ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ, ಅಂಗ, ಸಂಘ, ಋಷಿ, ಬ್ರಹ್ಮ, ವಿಷ್ಣು, ಮಹೇಶ್ವರ, ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ಆಗ್ನೇಯ, ನೈಋತ್ಯ, ವಾಯುವ್ಯ, ಈಶಾನ್ಯ, ಲೋಪ, ಲಗ್ನ, ಶಿರ, ಹಸ್ತ, ಮಂತ್ರಿ, ವಿದ್ಯಾರ್ಜನೆ, ನಿಶಕ್ತಿ, ಶಾಲಾ, ಪುರಿ, ಉಪನಿಷತ್ತು, ಕ್ಷತ್ರಿಯ, ಬ್ರಾಹ್ಮಣ, ಅರಣ್ಯ, ವೈಶ್ಯ, ಶೂದ್ರ, ಸಾಮ್ರಾಜ್ಯ, ಪುಷ್ಪ, ಚಂದನ, ಲೇಪನ, ನಕ್ಷೆ, ಪ್ರಕರಣ, ಸಂಗ್ರಹ, ಶತಕ, ಗಂಧ, ಪಾದ, ನೇತ್ರ, ಲೇಖ, ಲೇಖನಿ, ಆದಿತ್ಯವಾರ, ಸೋಮವಾರ, ಮಂಗಳವಾರ, ಬುಧವಾರ, ತೀರ್ಥ, ಋಣ, ದೇವತಾ, ಮಾತೃ, ಪಿತೃ, ಸಹೋದರ, ಸಹೋದರಿ, ದೇವಾಲಯ, ಶಾಸ್ತ್ರ, ಸಮಾಗಮ, ಶೂದ್ರ, ಯಾತ್ರ, ಮಿತ್ರ, ವರ್ಷ, ರಾಣಿ, ಸಾಮಂತ, ಚಕ್ರವರ್ತಿ, ಅಧಿಕಾರ, ಘಟಿಕೋತ್ಸವ, ವಿಶ್ವವಿದ್ಯಾಲಯ, ಜ್ಞಾನ, ವಿಮಾನ, ಮುಖ, ದಂತ, ಕೃಷ್ಣ, ಕಾವೇರಿ, ನರ್ಮದಾ, ಬ್ರಹ್ಮಪುತ್ರ, ಯಮುನಾ, ಸರಸ್ವತಿ, ಬ್ರಹ್ಮ, ವಿಷ್ಣು, ಈಶ್ವರ, ಪಂಚಕುಮಾರ, ಸರ್ಪ, ಸಹಸ್ರ, ದ್ವಾದಶಿ, ದಿನಾಂಕ, ಸ್ಮಾರಕ, ನರಕ, ಸ್ವರ್ಗ, ಧರ್ಮ, ಪ್ರಕೃತಿ, ಗ್ರಂಥ, ಬ್ರಹ್ಮಚಾರಿ, ವಿದ್ಯಾರ್ಥಿ, ಅನ್ನ, ಸಂಧ್ಯಾ, ನದಿ, ಆರ್ಯ, ಅಧ್ಯಾಯ, ಸಂಪುಟ, ಮತ, ಪಾದ, ಆಗಮ, ಆದೇಶ, ಪುರಾಣ, ರಾಜನ್, ಸಾಮಂತ, ಮಂತ್ರಿ, ಗೃಹಸ್ಥ, ತಿಥಿ, ಪಕ್ಷ, ವೈದ್ಯ, ಔಷಧ, ಆಮ್ಲಜನಕ, ಜಲಜನಕ, ಪರಿಚ್ಛೇದ, ಮೋಕ್ಷ, ಪಕ್ವಾನ್ನ, ಅಸಾಧ್ಯ, ಮುನಿ, ಋತು, ಉನ್ನತ, ಶಿಖರ, ಪುಂಜ, ಮಂಡಲೇಶ್ವರ, ಪಾಡ್ಯಮಿ, ಭೋಜನ, ಪುತ್ರ, ಪುತ್ರಿ. ಇವಾಗಿದ್ದವು ಸ್ನೇಹಿತರೆ ಸಂಸ್ಕೃತದ ಪದಗಳು. ಇನ್ನೂ ಕೆಲವು ಮುಂತಾದವುಗಳು ಇವೆ. ಇನ್ನು ಆಂಗ್ಲ ಭಾಷೆಯ ಪದಗಳ ಬಗ್ಗೆ ನೋಡೋಣ. ಪೆನ್, ಇಂಕ್, ಮಿಲ್, ಸೊಸೈಟಿ, ಹೈಸ್ಕೂಲ್, ಅಗ್ರಿಕಲ್ಚರ್, ಸ್ಕೂಟರ್, ಬೈಸಿಕಲ್, ಡ್ರೆಸ್, ಬೂಟ್ಸ್, ಡಿಗ್ರಿ, ಬೆಂಚ್, ಟೈಮ್, ಹೋಟೆಲ್, ಟಿಕೆಟ್, ನೋಟ್ಸ್, ಪೇಜ್, ಡಾಕ್ಟರ್, ನರ್ಸರಿ, ಸರ್ಕಲ್, ನಂಬರ್, ಕಾರ್ಡ್, ಕವರ್, ಆಕ್ಸಿಜನ್, ಹೈಡ್ರೋಜನ್. ಈಗ ಪ್ರತಿಯೊಬ್ಬರೂ ಸಹ ಈ ಆಂಗ್ಲ ಭಾಷೆಗಳನ್ನು ದಿನನಿತ್ಯದ ಜೀವನದಲ್ಲಿ ಮಾತಾಡ್ತಾರೆ. ಅವುಗಳನ್ನು ಸಹ ಆ್ಯಡ್ ಮಾಡ್ಕೊಳ್ಳಿ. ಪೋಸ್ಟ್, ಬೆಂಚ್, ಸ್ಕೂಲ್, ಕಾಲೇಜ್, ಆನ್ಸರ್, ಫಿಲಮ್, ರಿಜಿಸ್ಟರ್, ಸಿನಿಮಾ, ಲೈಬ್ರರಿ, ಫೇಲ್, ಪ್ರೆಸ್, ಡ್ರೈವರ್, ಸೋಪ್, ಹ್ಯಾಂಡ್ಬಿಲ್ ಅಥವಾ ಹ್ಯಾಂಡ್ ಬ್ಯಾಗ್, ಬುಕ್, ಯೂನಿವರ್ಸಿಟಿ, ಹ್ಯಾಂಡ್ಬಿಲ್ ಮತ್ತು ಹ್ಯಾಂಡ್ ಬ್ಯಾಗ್ ಎರಡು, ಆಸಿಡ್, ಫರ್ನಿಚರ್, ಎಜುಕೇಷನ್, ಬಾಟಲ್, ಫುಟ್ಪಾತ್, ಮಿಷನ್, ಜಾಮೆಟ್ರಿ, ಬ್ಯಾಂಕ್, ಲಾಯರ್, ಕೋರ್ಟ್, ಜಡ್ಜ್, ಲೈಟ್, ಸ್ವಿಚ್, ವೈರ್. ಹೀಗೆ ಪ್ರತಿಯೊಂದನ್ನು ಇಂಗ್ಲೀಷ್ಗೆ ನಾವು ಕನ್ವರ್ಟ್ ಮಾಡ್ಕೊತ ಹೋಗಬೇಕು. ಹಾರ್ಮೋನಿಯಂ, ರೀಡರ್, ಪ್ರೊಸೆಸರ್, ಪ್ರೆಸ್, ಲಾಯರ್, ಪ್ಲೇಗು, ಚೇರ್ಮನ್, ಸ್ವಿಚ್,
ದಿನನಿತ್ಯ ಜೀವನದಲ್ಲಿ ಹಲವಾರು ಇಂಗ್ಲೀಷ್ ಪದಗಳನ್ನು ಬಳಸ್ತೀವಿ ಸ್ನೇಹಿತರೆ. ಇದಷ್ಟೇ ಅಲ್ಲದೆ ಇನ್ನೂ ಮುಂತಾದವುಗಳೇ, ಅವುಗಳನ್ನು ಆ್ಯಡ್ ಮಾಡ್ಕೋರಿ. ಪಾರ್ಸಿ ಭಾಷೆಯ ಪದಗಳ ಬಗ್ಗೆ ಈಗ ನೋಡೋಣ. ದರ್ಗಾ, ನಮಾಜ್, ಕಾರಕುನ, ಜಾದೂ, ಚಾಕು, ಚಪಾತಿ, ಬರೋಬರಿ, ಜಬರ್ದಸ್ತು, ಮೈದಾನ, ತಾಯಿತ, ದರ್ಬಾರು, ಸವಾರಿ, ದಾವೆ, ಚಾಕು, ಗುಮಾಸ್ತ, ಕಿಸೆ, ಚಾಕರಿ, ಚೌಕರಿ, ಜವಾನಿ, ರಾಜೀನಾಮೆ, ಇಜಾರ, ಮಜಾ, ಕಸೂತಿ, ಜುಲ್ಮಾನೆ, ರುಮಾಲು, ಬರ್ಖಾಸ್ತು, ಖಜಾಂಚಿ, ನಾಷ್ಟಾ, ಪೈಲವಾನ, ಅವಾಜು, ದುಂಬಾಲು, ಐನಾತಿ, ಸಜಾ, ಜಮೀನ್ದಾರ, ಕುಸ್ತಿ, ಶಾಯಿ, ಬೇಜಾನ್. ಇವು ಪಾರ್ಸಿ ಭಾಷೆಯ ಪದಗಳಾಗಿವೆ ಸ್ನೇಹಿತರೆ. ಪಾರ್ಸಿ ಅಥವಾ ಪಾರ್ಸಿ ಪದಗಳು. ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಇನ್ನೂ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಧನ್ಯವಾದಗಳು.